ಪರಿಷತ್ ಸದಸ್ಯೆಯಾಗಿ ಪ್ರಮಾಣ ಸ್ವೀಕರಿಸಿಲ್ಲ ಗಾಯತ್ರಿ. ಇನ್ನು ಪರಿಷತ್ ಸದಸ್ಯೆಯಾಗಿನೇ ಪ್ರಮಾಣ ವಚನ ಸ್ವೀಕರಿಸಿಲ್ಲ ಅವರು. ಅಸಮಾಧಾನ ಭುಗಿಲೇಳ್ತಾ ಇರುವ ಹಿನ್ನೆಲೆಯಲ್ಲಿ ಲಿಸ್ಟ್ ಬದಲಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಕೊನೆ ಕ್ಷಣದಲ್ಲಿ ಗಾಯತ್ರಿಗೆ ಮಿಸ್ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಲಿಯುತ್ತಾ ಅದೃಷ್ಟ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಅತ್ತ ಉಮಾಶ್ರೀಗೆ ಸಚಿವ ಸ್ಥಾನ ಕೊಡಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಇಬ್ಬರು ನಾಯಕರ ಡಿಮಾಂಡ್ ಮೇರೆಗೆ ಗಾಯತ್ರಿ ಹೆಸರು ಕೈ ಬಿಡುತ್ತಾ ಹೈಕಮಾಂಡ್ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಂದಲೂ ಕೂಡ ಗಾಯತ್ರಿ ಶಾಂತೇಗೌಡ ಅವರಿಗೆ ಕರೆ ಹೋಗಿಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಂದಲೂ, ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರಿಂದಲೂ ಕೂಡ ಕರೆ ಹೋಗಿಲ್ಲ. ಹಾಗಾದ್ರೆ ಬದಲಾವಣೆ ನಿರೀಕ್ಷೆ ಮಾಡಬಹುದಾ? ಈಗ ಸಹಜವಾಗಿ ಪ್ರಶ್ನೆ ಇದ್ದೇ ಇದೆ. ಯಾಕೆ ಅಂತ ಅಂದ್ರೆ ಸಿದ್ದರಾಮಯ್ಯನವರು ಸುರ್ಜೇವಾಲಾ ಅವರ ಮೇಲೆ ಗರಂ ಆಗಿದಾರಂತೆ. ನಾನು ಹೇಳಿದ್ದು ಉತ್ತರ ಕರ್ನಾಟಕದ ಯಾವುದಾದರೂ ಒಬ್ಬ ಕುರುಬ ನಾಯಕನಿಗೆ ಅವಕಾಶ ಕೊಡಿ ಅಂತ. ನೀವು ನೋಡಿದ್ರೆ ಗಾಯತ್ರಿ ಶಾಂತೇಗೌಡರ ಹೆಸರನ್ನ ಸೂಚಿಸಿದಿರಿ. ಯಾಕೆ ಈ ರೀತಿಯಾಗಿ ಮಾಡಿದಿರಿ ಅನ್ನೋ ನಿಟ್ಟಿನಲ್ಲಿ ಗರಂ ಆಗಿದ್ದಾರೆ ಸಿದ್ದರಾಮಯ್ಯನವರು. ಅದಾದ ನಂತರ ಈ ಗಾಯತ್ರಿ ಶಾಂತೇಗೌಡರು ಇದಾರಲ್ಲ, ಇನ್ನು ಪರಿಷತ್ ಸದಸ್ಯೆಯಾಗಿಯೂ ಕೂಡ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಮೊನ್ನೆ ತಾನೇ ಅದು ಡಿಕ್ಲೇರ್ ಆಯ್ತು. ಬಟ್ ಇನ್ನೂ ಕೂಡ ಅವರು ಪ್ರಮಾಣ ವಚನ ಸ್ವೀಕರಿಸಿಲ್ಲ ಪರಿಷತ್ ಸದಸ್ಯೆಯಾಗಿ. ಇದರ ನಡುವೆ ಈಗ ಅಸಮಾಧಾನ ಭುಗಿಲೇಳ್ತಾ ಇದೆ ಕಾಂಗ್ರೆಸ್ನಲ್ಲಿ. ಈ ಹಿನ್ನೆಲೆಯಲ್ಲಿ ಲಿಸ್ಟ್ ಬದಲಾಗುತ್ತಾ? ಲಿಸ್ಟ್ ಅನ್ನೋದಕ್ಕಿಂತ ಇವರ ಬದಲು ಇನ್ನೊಬ್ಬರ ಹೆಸರು ಬರುತ್ತಾ? ಕೊನೆ ಕ್ಷಣದಲ್ಲಿ ಗಾಯತ್ರಿ ಅವರಿಗೆ ಮಿಸ್ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅದೃಷ್ಟ ಒಲಿಯುತ್ತಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಇರಬೇಕು ಅಂತ ಹೇಳಿ. ಸೊ ಹಾಗಾಗಿನೇ ಒಂದ್ ಕಡೆ ಸಿದ್ದರಾಮಯ್ಯನವರು ಉಮಾಶ್ರೀ ಅವರ ಹೆಸರನ್ನ ಕೊಟ್ಟಿದ್ದಾರೆ, ಉಮಾಶ್ರೀ ಅವರು ಸಚಿವೆ ಆಗಬೇಕು ಅಂತ ಹೇಳಿ. ಇವರಿಬ್ಬರಲ್ಲಿ ಒಬ್ಬರು ಸಚಿವೆ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ, ಏನ್ ಬೇಕಾದ್ರೂ ಆಗಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ಈ ವಿಚಾರ ಎಲ್ಲೋ ಒಂದ್ ಕಡೆ ಇವರ ಹೆಸರು ಬಂದಾಗ ಎಲ್ಲೋ ಒಂದ್ ಕಡೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು, ಗಾಯತ್ರಿ ಶಾಂತೇಗೌಡರ ಹೆಸರು. ಯಾಕೆ ಅಂತ ಅವರು ಇನ್ನೂ ಪರಿಷತ್ ಸದಸ್ಯೆಯಾಗಿನೇ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಸೊ ಹಾಗಾಗಿ ಏನಿದು ಹೊಸ ಹೆಸರು ಬಂದ್ಬಿಟ್ಟಿದೆಯಲ್ಲ ಅಂತ ಹೇಳಿ ಈಗ ಸಿಕ್ಕಾಪಟ್ಟೆ ಗೊಂದಲ ಆಗ್ತಾ ಇದೆಯಂತೆ. ಏನಾದ್ರೂ ಬದಲಾವಣೆ ನಿರೀಕ್ಷೆ ಮಾಡಬಹುದಾ? ಇಲ್ಲ, ಗಾಯತ್ರಿ ಶಾಂತನಗೌಡರು ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಆದೇಶಗಳಿಂದಾಗಿ ಬಿಜೆಪಿಯ ಸದಸ್ಯರಾಗಿದ್ದಂತಹ ಪ್ರಾಣೇಶ್ ಅವರ ಪರಿಷತ್ ಸದಸ್ಯ ಸ್ಥಾನ ರದ್ದಾಗಿ ಇವ್ರಿಗೆ ಪರಿಷತ್ ಸ್ಥಾನ ಸಿಕ್ತು. ಆದ್ರೆ ಯಾವತ್ತೂ ಕೂಡ ದೆಹಲಿ ಹೈಕಮಾಂಡ್ ಭೇಟಿಗೆ ಹೋಗ್ಲಿಲ್ಲ, ಲಾಬಿ ಮಾಡ್ಲಿಲ್ಲ. ಯಾಕಂತ ಹೇಳಿದ್ರೆ ಪರಿಷತ್ ಸ್ಥಾನವೇ ಸಿಗುವಂತ ಒಂದು ಭರವಸೆ ಗಾಯತ್ರಿ ಶಾಂತನಗೌಡರಿಗೆ ಇರ್ಲಿಲ್ಲ. ಮೊನ್ನೆ ಕೊಟ್ಟಂತಹ ಸುಪ್ರೀಂ ಕೋರ್ಟ್ ಆದೇಶದಿಂದಾಗಿ ಅವ್ರಿಗೆ ಆ ಸ್ಥಾನ ಒಲಿಯಿತು. ಇದ್ರ ನಡುವೆನೆ ಯಾವುದೇ ಲಾಬಿ ಇಲ್ಲದೆ ಇರುವಂತಹ ಒಂದು ರೀತಿಯಲ್ಲಿ ರಾತ್ರೋರಾತ್ರಿ ಅವರ ಹೆಸರು ಅಂತಿಮ ಆಗಿದ್ದು ಹಲವರ ಆಕ್ಷೇಪ ಮತ್ತೆ ಅಸಮಾಧಾನಕ್ಕೂ ಕೂಡ ಕಾರಣ ಆಯ್ತು. ಯಾಕಂತ ಹೇಳಿದ್ರೆ ಮಹಿಳಾ ಕೋಟದಲ್ಲಿ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು. ಅದರಲ್ಲೂ ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಉಮಾಶ್ರೀ ಅವರಾಗಿರ್ಬೋದು, ಹಾಗೂ ಶಾಸಕರಾಗಿರುವಂತಹ ಅನ್ನಪೂರ್ಣ ತುಕಾರಾಮ್ ಅವರಾಗಿರ್ಬೋದು, ಖನಿಜಾ ಫಾತಿಮಾ ಅವರಾಗಿರ್ಬೋದು, ನೈನಾ ಮೊಟಮ್ಮ ಸೇರಿದಂತೆ ಸಾಲು ಆಕಾಂಕ್ಷಿಗಳು ಆ ಸರತಿ ಸಾಲಿನಲ್ಲಿ ಇದ್ದಿದ್ದು ನಿಜ. ಆದ್ರೆ ರಾತ್ರೋರಾತ್ರಿ ಗಾಯತ್ರಿ ಶಾಂತನಗೌಡರ ಹೆಸರು ಅಂತಿಮ ಆದ ತಕ್ಷಣವೇ ಈ ಆಕ್ಷೇಪ ಮತ್ತೆ ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು. ಹೀಗಾಗಿ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ರು ಕೂಡ ಇವರು ಹೆಸರು ಹೇಳದೇ ಇದ್ರು ಕೂಡ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ ಇಂದ ಅಂತಿಮ ಆಗಿದೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರೋದ್ರಿಂದ ಸಹಜವಾಗಿನೇ ಸಿದ್ದರಾಮಯ್ಯ ಅವರ ಕೋಪಕ್ಕೂ ಕೂಡ ಕಾರಣ ಆಗಿದೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕೋಪಕ್ಕೂ ಕೂಡ ಕಾರಣ ಆಗಿದೆ. ಸದ್ಯಕ್ಕೆ ಹೆಸರನ್ನ ಹೋಲ್ಡ್ ಮಾಡಿ ಅನ್ನುವಂತ ಒಂದು ಸಂದೇಶವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳಿಗೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು ರವಾನೆ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.